ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಲೋ, ನಮಸ್ತೆ, ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ಕರಾವಳಿಗರ ಮನೆಗೆದ್ದ ಅಡುಗೆ ಮನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್ ಅಂಡ್ ಡೈರಿ ಡೇ ಐಸ್ ಕ್ರೀಮ್. ಎನಿವೇಸ್ ವೀಕ್ಷಕರೇ, ಒನ್ಸ್ಗೆ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿದ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಮೇಘನಾ ಅವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಮನೇಲಿ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದೆ, ಎಲ್ಲ ಸೂಪರ್ ಆಗಿದ್ದಾರೆ. ಓಕೆ, ಸೊ ಇವತ್ತು ಏನ್ ಸ್ಪೆಷಲ್ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇವತ್ತು ನಾನು ಎಗ್ ಕಟ್ಲಿ ಅಂತ ಒಂದು ಮಾಡ್ತಾ ಇರೋದು. ಎಗ್ ಕಟ್ಲಿ, ಎಗ್ ಡಿಶ್. ಸೊ ತುಂಬಾ ಈಸಿಯಾಗಿ, ಕ್ವಿಕ್ ಆಗಿ, ಸಿಂಪಲ್ ಆಗಿ ಮಾಡುವಂತದ್ದು. ಓಕೆ. ಸೊ ಬ್ಯಾಚುಲರ್ಸ್ ಗೆ, ಹಾಸ್ಟೆಲ್ ಅಲ್ಲಿ ಇರೋರಿಗೆ ಆತರ ಕ್ವಿಕ್ ಆಗಿ ಮಾಡುವಂತದ್ದು. ಓಕೆ, ಅಂದ್ರೆ ತುಂಬಾ ಮಂದಿಗೆ ಇದು ಈಸಿ ಆಗುತ್ತೆ ಮಾಡೋದಕ್ಕೆ. ಓಕೆ, ಹೌದು, ತುಂಬಾ ಕಷ್ಟ ಏನಿಲ್ಲ, ತುಂಬಾ ಸಿಂಪಲ್ ಇದೆ, ಯಾರು ಮಾಡ್ಕೊಳ್ಬಹುದು. ಓಕೆ, ಸೊ ಹಾಗಿದ್ರೆ ಅಡಿಗೆ ಶುರು ಮಾಡೋಣ. ಮಾಡೋಣ. ಎಸ್, ಓಕೆ. ಫಸ್ಟಿಗೆ ಒಂದು ಬೌಲ್ ಅಲ್ಲಿ ಒಂದು ಬೇಯಿಸಿದ ಎಗ್ ಅನ್ನು ಸಿಪ್ಪೆ ತೆಗೆದು ಈ ರೀತಿ ಅದಕ್ಕೆ ಇದು ಮಾಡ್ಕೊಳ್ಬೇಕು, ಕಟ್ಕೊಳ್ ಮಾಡಬೇಕು. ಓಕೆ, 3-4 ಬಟ್ ತುಂಬಾ ಜಾಗ್ರತೆಯಾಗಿ, ಇಲ್ಲದ್ರೆ ಸೀಳಾದ್ರೆ ಜಸ್ಟ್ ಮಾರ್ಕ್ ಮಾಡಬೇಕು. ಜಸ್ಟ್ ಮಾರ್ಕ್ ಮಾಡಬೇಕು. ಅದಾದ ನಂತರ 3 ಪೊಟ್ಯಾಟೋಸ್ ಕೂಡ ಇದು ಸಹ ಬೇಯಿಸಿ ಇದಕ್ಕೆ ಹೀಗೆ ಮಾರ್ಕ್ ಮಾಡ್ಕೊಳ್ಳೋದು. ಸೊ ಉಪ್ಪು ಹಾಕಿ ಬೇಯಿಸಿದೀರಾ? ಉಪ್ಪು ಹಾಕಿಲ್ಲ, ಹಾಕಿಲ್ಲ. ಉಪ್ಪು ಹಾಕಿ ಬೇಯಿಸಬಹುದು, ಹಾಗೇನಿಲ್ಲ. ಉಪ್ಪು ಹಾಕಿ ಬೇಯಿಸಿದ್ರೆ ಮಸಾಲೆಗೆ ಇದು ನಾವು ಇದು ಸ್ಟಫಿಂಗ್ ಮಾಡುವಾಗ ಉಪ್ಪು ಹಾಕ್ಬೇಕಂತಿಲ್ಲ, ಇರೋದಿಲ್ಲ. ಓಕೆ, ಸರಿ. ಸೊ ಇವಾಗ 1 ಸ್ಪೂನ್ ಮೆಣಸಿನ ಪುಡಿ. ಓಕೆ. ಖಾರ ಬೇಕಾದ್ರೆ 1-2 ಜಾಸ್ತಿ ಹಾಕ್ಕೊಳ್ಬಹುದು. ಮತ್ತೆ 1 ಸ್ಪೂನ್ ಪೆಪ್ಪರ್. ಓಕೆ. ಮತ್ತೆ ಅರಿಶಿನ ಪುಡಿ. ಓಕೆ. ಮತ್ತೆ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್. ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಸಾಕು. ಇದು ಮೆಣಸಿನ ಪುಡಿ, ಸ್ವಲ್ಪ ಖಾರ ಇಲ್ಲದು. ಓಕೆ. ಸೊ 2 ಟೈಪ್ ಬರುತ್ತೆ, ಎಲ್ಲ ಸ್ವಲ್ಪ ಖಾರ ಇಲ್ಲದು. ಸೊ ಇವಾಗ ನಾವು 2 ತಗೊಂಡಿದ್ದೇವೆ. ಓಕೆ. ಒಂದು ಕಲರ್ ಜಾಸ್ತಿ ಬರಲಿ, ಇನ್ನೊಂದು ಖಾರ ಸಿಗ್ಲಿ ಅಂತ ಹೇಳಿ. ಓಕೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ. ಜಾಸ್ತಿ ಅಲ್ಲ, ಸ್ವಲ್ಪ ಲೈಟ್ ಅಲ್ಲಿ. ಅದು ತುಂಬಾ ಎಂತ ತೆಳುವಾದ್ರೆ ಇಟ್ಕೊಳ್ಳಲ್ಲ ಮಸಾಲ, ಸ್ವಲ್ಪ ತಿಕ್ಕಾಗಿರ್ಬೇಕು. ಹೀಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಮ್ಯಾರಿನೇಟ್ ಮಾಡಿಕೊಂಡು ಒಂದು 15 to 20 ಮಿನಿಟ್ಸ್ ಇಡಬೇಕು. ಹೌದು, ಒಳಗಡೆ ಹೀಗೆ ಎಲ್ಲ ಅದರ ಒಳಗಡೆ ಅಂದ್ರೆ ಆಗ ಸರಿಯಾಗಿ ಅದನ್ನು ಹಿಡ್ಕೊಳ್ತಲ್ಲ, ಸೊ ಅದಾಗ ಫ್ಲೇವರ್ ಬರುತ್ತೆ ಅಂತ. ಸೊ ಓಕೆ ಮೇಡಮ್, ಸೊ ನೀವು ಮನೇಲಿ ಈ ತರದನ್ನೆಲ್ಲ ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಹೌದು, ಯಾಕೆಂದ್ರೆ ಬೆಳಿಗ್ಗೆ ಆಫೀಸಿಗೆ ಹೋಗೋರಿಗೆ ನಾನು ಸಹ ಹೋಗ್ತೇನೆ, ಹಾಗೆ ಬೇಗ ಆಗ್ಬೇಕು, ಕ್ವಿಕ್ ಆಗಿ ಆಗ್ಬೇಕು, ಟೇಸ್ಟ್ ಸಿಗಬೇಕು, ಹೆಲ್ದಿ ಇರಬೇಕು ಎಲ್ಲ ಹಾಗೆ. ಸೊ ಈ ತರದ್ರಲ್ಲಿ ಮತ್ತೆ ಏನೆಲ್ಲ ಫೈಂಡ್ ಮಾಡಿದ್ದೀರಾ? ಸುಮಾರಿದೆ. ಒಂದೊಂದಾಗಿ ಒಟ್ಟಿಗೆ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಸರಿ. ಸೊ ಹಾಗಿದ್ರೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್. ನೆಕ್ಸ್ಟ್ ಇದು ಆಯಿಲ್. ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾಗತ್ತಾ? ಸಾಕು. ಸ್ವಲ್ಪ ಜೀರಿಗೆ. ಓಕೆ.
ಎಗ್ ಆದ ಕಾರಣ ಅದು ಜೀರಿಗೆ ಇದು ಕೊಟ್ಟರೆ ಸ್ವಲ್ಪ ಸ್ಮೆಲ್ ಬರುತ್ತೆ. ಓಕೆ, ಫ್ಲೇವರ್ ಇರುತ್ತೆ, ಚೆನ್ನಾಗಿ ಫ್ಲೇವರ್ ಇರುತ್ತೆ. ನೆಕ್ಸ್ಟ್ ಆನಿಯನ್, ಇದು ನೀರುಳ್ಳಿ, ಅದನ್ನು ಚಾಪ್ ಮಾಡಿದಲ್ಲ ನಾವು ಇದಕ್ಕೆ ಹೀಗೆ ಮಾಡ್ತೇವಲ್ಲ ಅಂತ. ಓಕೆ, ಚೆನ್ನಾಗಿ ತುರಿದಿದ್ದೀರಾ? ತುರಿದಿದೆ. ಯಾಕೆಂದ್ರೆ ಆಗ ಅದು ಸ್ವಲ್ಪ ನೀರಿರುತ್ತೆ, ಆಗ ಸ್ವಲ್ಪ ಆ್ಯಡ್ ಮಾಡ್ಕೊ. ಓಕೆ, ಗ್ಯಾಸ್ ಸ್ಲೋ ಇಡೋಣ, ಸಿಮ್ಮಲ್ಲಿ ಇಡಬೇಕು, ಇಲ್ಲಾಂದ್ರೆ ಅದು ಉರಿದಾಗುತ್ತೆ. ಓಕೆ, ಜಾಸ್ತಿ ಫ್ರೈ ಆಗುತ್ತಲ್ವಾ? ಹೌದೌದು, ಯಾಕೆ ನೀರೆಲ್ಲ ಸೇರಿಸ್ಲಿಕ್ಕಿಲ್ಲ ಅಲ್ಲ, ಖಾಲಿ ಇದರಲ್ಲೇ ಆಗುವಂಥದ್ದು. ಅದಕ್ಕೆ ಓಕೆ, ಫುಲ್ ಗ್ಯಾಸನ್ನು ಫುಲ್ ಸಿಮ್ಮಲ್ಲಿ ಇಟ್ಟರೆ. ಇದೆಲ್ಲ ಹೇಗೆ ಅನ್ನದ ಜೊತೆಗೆ ತಿನ್ನುವಂಥದ್ದಾ ಅಥವಾ? ಅನ್ನದ ಜೊತೆಗೆ ತಿನ್ಬೋದು, ಅಥವಾ ಚಪಾತಿ ಜೊತೆಗೆ ತಗೊಳ್ಬೋದು. ಬಟ್ ಅನ್ನ ಜೊತೆಗೆ ಚೆನ್ನಾಗಿರುತ್ತೆ. ಓಕೆ, ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಹೀಗೆ ಮಾಡ್ತಾ ಇರಬೇಕು. ಅದು ಕೂಡ ಸಿಮ್ಮಲ್ಲೇ ಇರಬೇಕಾ? ಸಿಮ್ಮಲ್ಲೇ, ಇಲ್ಲಾಂದ್ರೆ ಅಡಿ ಹಿಡಿಯುತ್ತಲ್ಲ. ಎಸ್, ತಳ ಹಿಡಿಯುತ್ತೆ. ಓಕೆ, ಇದು ಕಲರ್ ಚೇಂಜ್ ಆಗ್ತಾ ಇದೆ. ಓಕೆ, ನಂತರ ಇದು ಟೊಮ್ಯಾಟೊ. ಓಕೆ, ಇದನ್ನು ಸೇಮ್ ಅದೇ ಪ್ರೊಸೀಜರಾ? ಸೇಮ್ ಹಾಗೆ ಪ್ರೊಸೀಜರ್. ಓಕೆ, ಇವಾಗ ನೋಡ್ಲಿಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ. ರೆಡ್ ಕಲರ್ ಅಲ್ಲ, ಹೌದು, ಚಂದ ಕಾಣಿಸ್ತಾ ಉಂಟು. ರೆಡ್ ಮತ್ತೆ ಆನಿಯನ್ ಇದೆ, ಇನ್ನೊಂದು ಕಲರ್, ಸೊ ಎರಡು ಮಿಕ್ಸ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಇದು ಸೇರಿಸ್ಕೊಳ್ಳೋಣ. ಸ್ವಲ್ಪ ಇದು ಚಿಲ್ಲಿ ಪೌಡರ್, ಖಾರದ ಪುಡಿ. ಓಕೆ, 1 ಸ್ಪೂನ್ ಸಾಕು. ಮತ್ತೆ ಸ್ವಲ್ಪ ಉಪ್ಪು. ಓಕೆ, ಒಂದು 2 ನಿಮಿಷ ಹಾಗೆ ಫ್ರೈ ಆಗಬೇಕು. ಓಕೆ, ಅದರ ನಂತರ ನಾವೀಗ ಇದಕ್ಕೆ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೇವಲ್ಲ, ಅದನ್ನು ಸೇರ್ಕೊಳ್ಳೋದು. ಓಕೆ, ಸೊ ಅಲ್ಲಿಗೆ ರೆಡಿ ಆಗುತ್ತಾ? ವೆರಿ ಕ್ವಿಕ್, ಸಿಂಪಲ್, ಈಸಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ, ಹೆಲ್ದಿ ಕೂಡ. ಲಾಂಗ್ ಪ್ರೊಸೀಜರ್ ಇಲ್ಲ, ಬಟ್ ಟೇಸ್ಟಿ ಅಂಡ್ ಹೆಲ್ದಿ ಸಹ. ಓಕೆ, ಸೇರಿಸ್ತೇನೆ. ಮಸಾಲೆ ಬೇಕಾದ್ರೆ ಹಾಕ್ಕೊಳ್ಬೋದು, ಅಥವಾ ತುಂಬ ಖಾರ ಆಗ್ತದೆ ಅಂತ ಅನ್ನಿಸಿದ್ರೆ ಬೇಡ ಅಂತ. ಓಕೆ, ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಒಂದು ಹೀಗೆ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿ, ಓಕೆ, ಮುಚ್ಚಳ ಮುಚ್ಚಿ ಒಂದು 4 ಮಿನಿಟ್ಸ್ ಬೇಕು. ಓಕೆ, ಅಂದ್ರೆ 4 ಮಿನಿಟ್ಸ್ ನಂತರ ಮುಚ್ಚಳ ತೆಗೆದು ನೋಡ್ಬೇಕು. ನಂತರ ಪುನಃ ಒಂದು 2 ಮಿನಿಟ್ಸ್ ಮುಚ್ಚಳ ಮುಚ್ಚುತ್ತೆ. ಸೊ ಅಲ್ಲಿಗೆ ರೆಡಿ ಆಗುತ್ತೆ. ಮುಚ್ಚಳ ತೆಗೆದ ನಂತರ ನಮ್ಗೆ ಹೇಗೆ ಗೊತ್ತಾಗುತ್ತೆ ರೆಡಿ ಆಗಿದೆಯಾ? ಅದು ಕಲರ್ ಚೇಂಜ್ ಆಗಿರುತ್ತೆ. ಓಕೆ, ಸೊ ಜಾಸ್ತಿ 6 to 7 ಮಿನಿಟ್ಸ್ ಅಲ್ಲಿ ರೆಡಿ ಆಗುತ್ತೆ. ಆಲ್ ಟುಗೆದರ್ ಒಂದು 15 ಮಿನಿಟ್ಸ್ ಅಲ್ಲಿ ನಮ್ಗೆ ಬೇಕಾಗಿರೋ ರೆಸಿಪಿ ರೆಡಿ ಆಗುತ್ತೆ ಅಲ್ವಾ? ಓಕೆ, ಸೊ ಈ ತರದ್ರಲ್ಲಿ ಚಿಕನ್, ಫಿಶ್ ಎಲ್ಲ ಮಾಡ್ಬೋದು. ಸೇಮ್ ಹೀಗೆ ಇದೇ ಪ್ರೊಸೀಜರ್ ಅಲ್ಲಿ ಸ್ವಲ್ಪ ಚಿಕನ್ ಮಾಡ್ಬೋದು, ಸ್ವಲ್ಪ ಚೇಂಜಸ್. ಓಕೆ, ಎಸ್, ಫಿಶ್ ಮತ್ತೆ ಚಿಕನ್ ಸ್ವಲ್ಪ ಇನ್ನೂ ಸಹ ಈಸಿ ಆಗುತ್ತೆ, ಯಾಕೆಂದ್ರೆ ಅದು ಬೇಗ ಇದು ಮ್ಯಾರಿನೇಟ್ ಮಾಡಿ ಅಷ್ಟೊತ್ತು ಇಡ್ಬೇಕಂತಿಲ್ಲ, ಬೇಗ ಹಿಡ್ಕೊಳ್ಳುತ್ತೆ. ಇದು ಎಗ್ಗಿಗಾದ್ರೆ ಅದು ಅಷ್ಟು ಬೇಗ ಇದಾಗುತ್ತೆ. ಕರೆಕ್ಟ್, ಹೌದು. ಓಕೆ, ಸೊ 4 ಮಿನಿಟ್ಸ್ ಆಯ್ತು, ನೋಡೋಣ. ಓಕೆ, ಸೊ ಫುಲ್ ಡ್ರೈ ಆಗಬೇಕು ನೀರೆಲ್ಲ. ಓಕೆ, ಸೊ ಇನ್ನೊಂದು 2 ಮಿನಿಟ್ಸ್ ಬೇಯಬೇಕಾ? ಓಕೆ, ಫೈನ್, ಎಸ್. ಸೊ ಮುಚ್ಚಿ ಸಿಮ್ಮಲ್ಲೇ ಹಾಗೆ ಬೇಯ್ತಾ ಇರಲಿ. ಓಕೆ, ಸೊ ಅಂದ್ರೆ ನೀರೆಲ್ಲ ಡ್ರೈ ಆಗುತ್ತೆ, ಅದಾದ ನಂತರ ಗೊತ್ತಾಗುತ್ತೆ. ಹೌದು, ಎಸ್. ಓಕೆ, ಸೊ ಈಗ ರೆಡಿ ಆಗಿದೆ ಅಂತ ಅನಿಸುತ್ತೆ. ನೋಡಿ, ರೆಡಿ ಆಗಿದೆ. ಮಾಡಿ, ರೆಡಿ ಆಗಿದೆಯಾ? ಫುಲ್ ಡ್ರೈ ಆಗಿದೆ, ರೆಡಿ ಆಗಿದೆ, ಚೆನ್ನಾಗಿದೆ.
ಈ ಪೊಟೆಟೋಸ್ ಸ್ವಲ್ಪ ಅಂತ ಬೇಬಿ ಪೊಟೆಟೋಸ್ ಅಂತ ಸಿಗುತ್ತಲ್ಲ, ಸಣ್ಣ ಪೊಟೆಟೋಸ್ ಹಾಕಿದ್ರೆ ಒಳ್ಳೇದು, ಚೆನ್ನಾಗಿರುತ್ತೆ. ತುಂಬಾ ದೊಡ್ಡ ಪೊಟೆಟೋಸ್ಗಿಂತ ಬೇಬಿ ಪೊಟೆಟೋಸ್ ಐದರ್ ಸೇಮ್ ಇದೆ ಮೀಡಿಯಂ ಹಾಕೊಳ್ಬೋದು, ಅಥವಾ ಇನ್ನು ಸಣ್ಣದಿದ್ರೆ ಚೆನ್ನಾಗಿರುತ್ತೆ. ಅದು ಬೇಗ ಬೇಯ್ತದೆ ಸಹ, ಮತ್ತೆ ಟೇಸ್ಟ್ ಬೇಗ ಒಳ್ಳೆ ಕೊಡುತ್ತೆ. ಸೊ ಇಲ್ಲಿ ರೆಡಿ ಆಗಿದೆ. ಆಫ್ ಮಾಡೋದು. ಓಕೆ, ಅದರ ಜೊತೆಗೆ ಸರ್ವಿಂಗ್ ಪ್ಲೇಟ್. ಓಕೆ, ಇದನ್ನು ಸ್ವಲ್ಪ ಹನಿ ಹಾಕಿ ಸೇರಿಸ್ಕೊಳ್ಬೇಕು. ಒಂದು ಸ್ಪೂನ್ ಹನಿ ಹಾಕಿ ಸರ್ವ್ ಮಾಡಬೇಕು. ಓಕೆ. ಸೊ ಇದಕ್ಕೆ ಪ್ಲೇಟಿಗೆ ತೆಗೆದ ನಂತರ ಮತ್ತೆ ಹೀಗೆ ಜಸ್ಟ್ ಸ್ವಲ್ಪ, ಯಾಕೆಂದ್ರೆ ಅದು ಟೊಮ್ಯಾಟೊ ಸ್ವಲ್ಪ ಹುಳಿ ಬರುತ್ತೆ, ಮತ್ತೆ ಖಾರ ಇದೆ, ಸೊ ಎಲ್ಲ ಟೇಸ್ಟ್ ಸಿಗುತ್ತೆ. ಓಕೆ, ಸ್ವೀಟ್ ಇದೆ, ಖಾರ ಇದೆ, ಎಲ್ಲ ಮಿಕ್ಸ್ ಆಗುತ್ತೆ. ಓಕೆ, ಎಸ್, ಟೇಸ್ಟ್ ನೋಡಿ ಹೇಳಿ. ಖಂಡಿತ. ಎಗ್ ಕಟ್ಲಿ. ಓಕೆ, ಸೊ ಬಿಸಿ ಇದೆ, ಟೇಸ್ಟ್ ಮಾಡೋಣ. ನೀವು ಮಾಡಿ ಫಸ್ಟ್. ಓಕೆ, ನಾ ಯಾವಾಗಲೂ ಮಾಡ್ತೇನೆ. ಸೊ ಎಗ್ಗನ್ನೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಹೌದು, ಬಿಸಿ ಉಂಟು. ಸೂಪರ್. ಮಾಡ್ಬೋದಾ? ಎಸ್, ಫಸ್ಟ್ ಕ್ಲಾಸ್. ಖಾರ, ಸ್ವೀಟ್, ಹುಳಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಆ್ಯಂಡ್ ತಿನ್ನೋದಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ಎಗ್ ಕಟ್ಲಿ ರೆಡಿ ಆಗಿದೆ ಆ್ಯಂಡ್ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಬೋದು. ಹೇಗೆ ಮಾಡೋದು ಅಂತ ಅಷ್ಟೇ ಫಾಸ್ಟಾಗಿ ನೋಡ್ಕೊಂಬನ್ನಿ. ಎಗ್ ಕಟ್ಲಿ ತಯಾರಿಸುವ ವಿಧಾನ: ಮೊದಲು ಬೇಯಿಸಿದ ಮೊಟ್ಟೆಯನ್ನು ಹಾಗೂ ಆಲೂಗಡ್ಡೆಯನ್ನು ಸೀಳು ಮಾಡಿಟ್ಟುಕೊಳ್ಳಿ. ನಂತರ ಮೆಣಸಿನ ಪುಡಿ, ಕರಿಮೆಣಸು ಪುಡಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನೀರು ಹಾಕಿ ಕಲಸಿ 10 ರಿಂದ 15 ನಿಮಿಷ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಜೀರಿಗೆಯನ್ನು ಸಿಡಿಸಿ ಈರುಳ್ಳಿ ಪೇಸ್ಟ್, ಟೊಮ್ಯಾಟೊ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮ್ಯಾರಿನೇಟ್ ಮಾಡಿದ ಮೊಟ್ಟೆ ಹಾಗೂ ಆಲೂಗಡ್ಡೆಯನ್ನು ಹಾಕಿ ಬೇಯಿಸಿ. ಸರ್ವ್ ಮಾಡುವಾಗ ಮೇಲಿನಿಂದ ಜೇನುತುಪ್ಪ ಹಾಕಿದರೆ ಎಗ್ ಕಟ್ಲಿ ಸವಿಯಲು ಬಲು ಸ್ವಾದಿಷ್ಟ. ಓಕೆ, ಸೊ ಎಗ್ ಕಟ್ಲಿ ಏನೋ ಸುಲಭವಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾರೆ, ಅದು ಕೂಡ ಇಷ್ಟೇ ಫಾಸ್ಟ್ ಆಗಿ ಆ್ಯಂಡ್ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು, ಟೇಸ್ಟಿ ಆಗಿರುತ್ತಾ, ಹೆಲ್ದಿ ಆಗಿರುತ್ತಾ ಏನು ಅಂತ ನೋಡೋಣ. ಬಟ್ ಆಫ್ಟರ್ ಅ ವೆರಿ ಶಾರ್ಟ್ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್ ಅಂಡ್ ಡೈರಿ ಡೇ ಐಸ್ ಕ್ರೀಮ್. ಎನಿವೇಸ್ ವೀಕ್ಷಕರೇ, ಒನ್ಸ್ ಅಗೇನ್ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಗೆಸ್ಟ್ ಅನ್ನ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ ಮೇಡಮ್, ಒನ್ಸ್ ಅಗೇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಆಗ್ಲೇ ಎಗ್ ಕಟ್ಲಿ ಆಯ್ತು. ಎಗ್ ಕಟ್ಲಿ ಆಯ್ತು. ಸೊ ಇವಾಗ ಏನ್ ಹೇಳ್ಕೊಡ್ತಾ ಇದ್ದೀರಾ? ನೆಕ್ಸ್ಟ್ ಕೂಡ ಎಗ್ ಇದೆ ಡಿಶ್. ಇವತ್ತು ಎಗ್ ಸ್ಪೆಷಲ್. ಎಗ್ ಸ್ಪೆಷಲ್. ಓಕೆ. ಮತ್ತೆ ಅದು ಕೂಡ ಸಿಂಪಲ್ ಆಗಿ ಮಾಡುವಂತದ್ದು. ಎಗ್ 65 ಅಂತ. ಎಗ್ 65. ಸೊ ಚಿಕನ್ 65 ಎಲ್ಲ ತಿಂದಿರ್ತಾರಲ್ಲ, ಅದೇ ಟೈಪ್ ಒಂದು ಎಗ್ 65. ಓಕೆ, ಸೊ ಚಿಕನ್ ಬದಲು ಎಗ್. ಯೆಸ್, ಸೂಪರ್. ಸೊ ಅಡಿಗೆ ಶುರು ಮಾಡೋಣ. ಮೊದಲಿಗೆ ಹೇಗೆ? ಫಸ್ಟಿಗೆ ಒಂದು ಬೌಲ್ ತಕೊಂಡು, ಓಕೆ, ಇದು ಬೇಯಿಸಿದ ಎಗ್. ಓಕೆ. ಎಗ್ ಬೇಯಿಸಿ ಅದನ್ನ ಈ ತರ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು. ಓಕೆ. ನಂತರ ಅದನ್ನು ಬೌಲಿಗೆ ಹಾಕಿ ಹೀಗೆ ಮಿಕ್ಸ್ ಮಾಡಬೇಕು. ಅದಕ್ಕೆ ಇದು ಸಾಲ್ಟ್, ಓಕೆ, ಪೆಪ್ಪರ್ ಸ್ವಲ್ಪ ಸ್ವಲ್ಪ ಟರ್ಮರಿಕ್ ಪೌಡರ್, ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಓಕೆ, ಸ್ವಲ್ಪ
ಸ್ವಲ್ಪ ಖಾರದ ಪುಡಿ. ಓಕೆ. ಇದು ಮೆಣಸಿನ ಪುಡಿ, ಬಟ್ ಇದಕ್ಕೆ ಕಾರ್ನ್ ಫ್ಲವರ್ ಮಿಕ್ಸ್ ಮಾಡಿದ್ದೀನಿ. ಓಕೆ. ಯಾಕೆಂದ್ರೆ ಅದು ಬೈಂಡ್ ಆಗುತ್ತೆ ಅಂತ ಹೇಳಿ, ಇಲ್ಲಾಂದ್ರೆ ಅದು ಬಿಡ್ತದೆ ಎಣ್ಣೆಗೆ ಬಿಡುವಾಗ, ಸೊ ಸ್ಪ್ರೆಡ್ ಆಗುತ್ತೆ, ಹಾಗೆ ಆದ್ರೆ ಆಗುತ್ತೆ. ಸೊ ಚಿಲ್ಲಿ ಪೌಡರ್ಗೆ ಕಾರ್ನ್ ಫ್ಲವರ್ ಮಿಕ್ಸ್ ಮಾಡಿ. ಎಸ್. ಇದು ಎಗ್ ವೈಟ್. ಓಕೆ. ಹಾ. ಇಲ್ಲಾಂದ್ರೆ ಅದು ನಿಲ್ಲೋದಿಲ್ಲ, ಇದು ಬೈಂಡ್ ಗಟ್ಟಿಯಾಗಿ ನಿಲ್ಲುತ್ತೆ ಅದಕ್ಕೆ. ಓಕೆ. ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ. ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಸಣ್ಣ ಸಣ್ಣ ಉಂಡೆಯಾಗಿ ಹೀಗೆ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ನೀರೇನು ಹಾಕ್ಲಿಕ್ಕಿಲ್ಲ? ಇಲ್ಲ, ಯಾಕೆಂದ್ರೆ ಇದು ಎಗ್ ವೈಟ್ ಹಾಕಿರ್ತೇವಲ್ಲ, ಸ್ವಲ್ಪ ನಿಲ್ಲೋದು ಕಷ್ಟ, ಇದು ಬಾಲ್ ಮಾಡ್ಲಿಕ್ಕೆ, ಅದಕ್ಕೋಸ್ಕರ ಅದಕ್ಕೆ ಹೌದು. ಸೊ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಮ್ಯಾರಿನೇಷನ್ಗೆ ಇಡಬೇಕು, ಮ್ಯಾರಿನೇಟ್ ಮಾಡಬೇಕು. ಇಲ್ಲಾಂದ್ರೆ ಅದು ಸರಿಯಾಗಿ ಬೈಂಡ್ ಆಗಲ್ಲ, ಇದಾಗಲ್ಲ, ಉಂಡೆ ಕಟ್ಲಿ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ನಂತರ ಸಣ್ಣ ಸಣ್ಣ ಬಾಲ್ ಆಗಿ ಉಂಡೆ ಮಾಡ್ಕೊಂಡು ಫ್ರೈ ಮಾಡೋದು. ನಾರ್ಮಲ್ ಚಿಕನ್ 65 ಮಾಡ್ತೇವಲ್ಲ ಹಾಗೆ ಸೇಮ್ ಪ್ರೊಸೀಜರ್. ಬಟ್ ಇದು ಸ್ವಲ್ಪ ಕಷ್ಟ, ಯಾಕೆಂದ್ರೆ ಅದು ಬಿಡ್ತದೆ, ಬಿಡಿ ಬಿಡಿ ಆಗಿರುತ್ತಲ್ಲ ಹಾಗೆ. ಸೊ ಇದನ್ನು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಸೊ ಅಷ್ಟೊತ್ತಲ್ಲಿ ಎಣ್ಣೆ ಬಿಸಿ ಆಗಲಿ. ಎಸ್, ನಾವು ಉಪಯೋಗಿಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಸ್ವಲ್ಪ ಹಾಕಿ, ಇನ್ನು ಸ್ವಲ್ಪ ಹಾಕಿ. ಓಕೆ. ಸೊ ಎಣ್ಣೆ ಬಿಸಿ ಆಯಿತು. ಈಗ ನಾವು ಅದನ್ನು ಮ್ಯಾರಿನೇಟಿಂಗ್ ಇಟ್ಟಿದ್ದೇವಲ್ಲ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ. ಸೊ ಅದನ್ನು ಈಗ ಸಣ್ಣ ಸಣ್ಣ ಹೀಗೆ ಹಾಕೊಳ್ಬೇಕು. ಓಕೆ. ಮತ್ತೆ ಅಡಿ ಹಿಡಿಯೋದಾಗೆ ನೋಡ್ಬೇಕಷ್ಟೇ. ಅಷ್ಟೇ. ಓಕೆ. ಸೊ ಡೀಪ್ ಫ್ರೈ ಬೇಕಂದ್ರೆ ಡೀಪ್ ಫ್ರೈ ಕೂಡ ಮಾಡ್ಬೋದು, ಹೇಗೆ ಬೇಕು ಹಾಗೆ. ಕೆಲವರಿಗೆ ಜಾಸ್ತಿ ಆಯಿಲ್ ಇಷ್ಟ ಆಗೋದಿಲ್ಲ, ಸೊ ಹಾಗೆ ಟರ್ನ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಅದು ಎರಡು ಸೈಡ್ ಅಲ್ಲಿ ಬೇಯೋದಿಲ್ಲ. ಸೊ ಈಗ ರೆಡಿ ಆಗಿದೆ. ಓಕೆ, ಆಫ್ ಮಾಡಲಾ? ಆಫ್ ಮಾಡಿ. ಚಿಕನ್ ತರನೇ ಕಾಣೋದಿಲ್ವಾ? ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸ್ವಲ್ಪ ವೆರೈಟೀಸ್ ಅಷ್ಟೇ, ಇಲ್ಲಾಂದ್ರೆ ಅದೇ ಎಗ್ ಇದ್ದು ಎಗ್ ಬುರ್ಜಿ ಆಮ್ಲೆಟ್ ಮಾಡಿ ಬೋರ್ ಆಗಿರುತ್ತಲ್ಲ. ಓಕೆ. ಸೊ ಚಿಕನ್ ಅಲ್ಲೂ ವೆರೈಟೀಸ್, ಐ ಮೀನ್ ಎಗ್ ಅಲ್ಲೂ ಕೂಡ ವೆರೈಟೀಸ್ ಮಾಡ್ಬೋದು ಅಂತ. ನಂಗೆ ಡೌಟ್, ನೀವು ಮನೇಲಿ ಜಾಸ್ತಿ ಎಗ್ ಅನ್ನು ಯೂಸ್ ಮಾಡ್ತೀರಾ ಅಂತ. ಚಿಕನ್ ಮಕ್ಕಳಿದಾರಲ್ಲ, ಸೊ ಮಕ್ಕಳಿಗೆ ಎಗ್ ಜಾಸ್ತಿ ಇಷ್ಟ. ಮತ್ತೆ ಎಗ್ ಕೊಟ್ಟರು ಹೆಲ್ದಿ, ಅಂದ್ರೆ ಅವರಿಗೆ ಒಳ್ಳೇದು, ಚಿಕನ್ ಗಿಂತ ಎಗ್ ಒಳ್ಳೇದು. ಹಾಗೆ ಗ್ರೋತ್ಗೆ, ಹಾಗೆ ಗ್ರೋಯಿಂಗ್ಗೆ. ಸರ್ವಿಂಗ್ ಪ್ಲೇಟ್ ನಿಮ್ಮ ಕಡೆ ಇದೆ? ಸರಿ. ಸೊ ರೆಡಿ ಆಗಿದೆ, ಟೇಸ್ಟ್ ಮಾಡಿಕೊಂಡು ಹೇಳಿ. ಎಸ್, ಎಗ್ 65 ಅಲ್ವಾ? ಓಕೆ. ಸೊ ಟೇಸ್ಟ್ ಮಾಡ, ತಗೊಳ್ಳಿ, ಟೇಸ್ಟ್ ಮಾಡಿ. ಓಕೆ. ಸೊ ಸಾಸ್ ಕೂಡ ಕೊಟ್ಟಿದ್ದೀರಾ, ನೋಡೋಣ ಹೇಗಾಗುತ್ತೆ ಅಂತ. ಮ್ಯಾರಿನೇಟ್ ಮಾಡಿದೆಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ. ಸಾಸ್ ಜೊತೆಗೆ ಹಾಗೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬಟ್ ಮಕ್ಕಳಿಗೆ ಸಾಸ್ ಜೊತೆ ಇಷ್ಟಪಡ್ತಾರೆ ಅಷ್ಟೇ, ಮಕ್ಕಳು ಸಾಸ್ ಜೊತೆ ಇಷ್ಟಪಡ್ತಾರೆ ಜಾಸ್ತಿ. ಚೆನ್ನಾಗಿದೆ, ನನಗಂತೂ ಖುಷಿ ಆಯ್ತು ತಿನ್ನೋದಕ್ಕೆ. ಆ್ಯಂಡ್ ಇದನ್ನ ಖಾಲಿ ಮಾಡೋಣ ಅಂತ ಅನಿಸ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ಎಗ್ 65 ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ಇದನ್ನ ಮಳೆ ಬರ್ತಾ ಇರುವಾಗ ಒಳಗಡೆ ಕುತ್ಕೊಂಡು ಹಾಗೆ ತಿಂತಾ ಇರ್ಬೋದು, ಅಷ್ಟು ಚೆನ್ನಾಗುತ್ತೆ. ಆ್ಯಂಡ್ ಇದು ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಬನ್ನಿ. ಎಗ್ 65 ತಯಾರಿಸೋ ವಿಧಾನ: ಮೊದಲು ಬೇಯಿಸಿದ ಮೊಟ್ಟೆಯನ್ನು ಸಣ್ಣಗೆ ಹೆಚ್ಚಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸು ಪುಡಿ, ಅರಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
ಮೆಣಸಿನ ಪುಡಿ, ಕಾರ್ನ್ಫ್ಲೋರ್ ಮಿಶ್ರಿತ ಮೆಣಸಿನ ಪುಡಿ, ಮೊಟ್ಟೆಯ ಬಿಳಿ ಭಾಗ ಹಾಕಿ ಕಲಸಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಕರಿಯಿರಿ. ಈಗ ಬಿಸಿ ಬಿಸಿ ಎಗ್ 65 ರೆಡಿ ಟು ಸರ್ವ್. ಓಕೆ ಮೇಡಮ್, ಸೊ ಎಗ್ ಸ್ಪೆಷಲ್ ಇವತ್ತು 2 ರೆಸಿಪಿ ಕೂಡ ಸೂಪರ್ ಆಗಿತ್ತು. ನನಗಂತೂ ಸ್ಪೆಷಲ್ ಆಗಿ ಇಷ್ಟ ಆಯಿತು 2 ರೆಸಿಪಿ. ಹೇಗನಿಸ್ತು? ಖುಷಿ ಆಯಿತು. ಓಕೆ, ಸೊ ನಿಮ್ಮ ನಗು ಮುಖದಲ್ಲಿ ಗೊತ್ತಾಗ್ತಾ ಇದೆ ತುಂಬ ಖುಷಿಯಾಗಿದೆ ಅಂತ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಸೂಪರ್ ರೆಸಿಪಿ ಹೇಳ್ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್, ಅದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವ್ರ ಕಡೆಯಿಂದ ಕೂಡ ಗಿಫ್ಟ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ ಎಗ್ಗಲ್ಲೂ ಕೂಡ ಯಾವ ರೀತಿಯಾಗಿರುವಂತಹ ಸ್ಪೆಷಲ್ ಮಾಡ್ಬೋದು ಅಂತ. ಸೊ ಇನ್ನೂ ಕೂಡ ಸ್ಪೆಷಲ್ ಐಟಮ್ಸ್ನ ಎಗ್ಗಲ್ಲೂ ಕೂಡ ತಯಾರು ಮಾಡ್ಬೋದು. ಏನು ಅಂತ ಮನೇಲಿ ಯೋಚನೆ ಮಾಡ್ತಾ ಇರಿ, ಪ್ರಿಪೇರ್ ಮಾಡಿ. ಆ್ಯಂಡ್ ಸದ್ಯಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.